ಕರೆಕ್ಟ್ ಆಗಿದೆ ಮಾಡ್ತಾ ಇದೆ. ವ್ಯವಸ್ಥೆಯನ್ನು ಕಂಡು ತುಂಬಾ ಸಂತಸವಾಗಿದೆ. ಸಂತಸದ ದೊಡ್ಡ ವಿಚಾರ ಅಂತಂದ್ರೆ ಎಲ್ಲ ಯುವಕ ಯುವತಿಯರು ಇದರಲ್ಲಿ ಸೇರಿಕೊಂಡಿದ್ದನ್ನು ನಿರ್ವಹಿಸ್ತಾ ಇದ್ದೀರಿ. ಹಿಂದೆ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ನಮ್ಮ ಜನ ಎಲ್ಲರೂ ಕೂಡ ಸಂಘಟಿತರಾಗಬೇಕು ಅನ್ನೋ ನೆಲೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಇವತ್ತು ನಮಗೆ ಸ್ವಾತಂತ್ರ್ಯ, ರಾಜಕೀಯವಾದ ಸ್ವಾತಂತ್ರ್ಯ ಬಂದಾಗಿದೆ. ಆದರೆ ಇನ್ನೂ ಒಂದು ಸ್ವಾತಂತ್ರ್ಯ ನಮಗೆ ಬರಬೇಕಾದದ್ದು ಬಾಕಿ ಇದೆ. ಅದು ನಮ್ಮ ಸಾಂಸ್ಕೃತಿಕ ನೆಲೆಯಲ್ಲಿ ಸ್ವಾತಂತ್ರ್ಯ. ನಾವಿನ್ನೂ ಕೂಡ ಯಾವುದು ಆ ಪರದೇಶದ ಏನು ಆಚಾರಗಳಿದ್ದಾವೆ ಅದನ್ನೇ ನಾವು ಆಸಕ್ತರಾಗಿದ್ದೇವೆ. ಅದನ್ನು ಹೊರತುಪಡಿಸಿ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅದು ನಮ್ಮ ಜನಾಂಗದಲ್ಲಿ ಅಚ್ಚೊತ್ತಿ ನಿಲ್ಲಬೇಕು. ಆ ಸಾಂಸ್ಕೃತಿಕವಾಗಿರುವ ಸ್ವಾತಂತ್ರ್ಯ ಅದಿನ್ನೂ ನಮ್ಮಲ್ಲಿ ಬರಬೇಕು. ಮಕ್ಕಳ ಜನ್ಮದಿನೋತ್ಸವವನ್ನು ಬರ್ತ್ಡೇ ಆಚರಿಸ್ತೇವೆ, ಹಾಗೆ ಆಚರಿಸ್ತೇವೆ. ಎಷ್ಟೋ ಮಂದಿ ಇನ್ನೂ ಕೂಡ ಮೊಂಬತ್ತಿಯನ್ನು ಆರಿಸಿ ಮಕ್ಕಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇಂತಹ ಅಪಸವ್ಯಗಳೆಲ್ಲ ತೊಲಗಬೇಕು. ಸಮಾಜದಲ್ಲಿ ಗಂಡ ಹೆಂಡತಿ ಒಳ್ಳೆಯ ಸಾಮರಸ್ಯದಿಂದ ಬದುಕಬೇಕು. ಈ ಡೈವೋರ್ಸ್ ಕೇಸ್ಗಳು ತುಂಬಾ ನಾವಿವತ್ತು ಆ ಕಡೆ ತುಂಬಾ ಕೇಳ್ತಾ ಇದ್ದೇವೆ. ಕೌಟುಂಬಿಕ ಜೀವನ ಹಿರಿಯರ ಜೊತೆಗೆ ಹೊಂದಿ ಬಾಳ್ಕೊಳ್ಳುವಂತಹ, ಹಿರಿಯರು ಮಕ್ಕಳ ಜೊತೆಗೆ, ಮಕ್ಕಳು ಹಿರಿಯರ ಜೊತೆಗೆ ಹೊಂದಿಕೊಂಡು ಬಾಳುವಂತಹ ಇದು ನಮ್ಮ ಸಾಂಸ್ಕೃತಿಕ ಮಹಿಮೆ. ಈ ಸಾಂಸ್ಕೃತಿಕ ರಂಗದಲ್ಲಿ ಕೂಡ ನಾವು ಸ್ವಾತಂತ್ರ್ಯವನ್ನು ಮತ್ತೆ ಪುನಃ ಸಾಧಿಸಬೇಕಾಗಿದೆ. ವ್ಯಾಮೋಹಕ್ಕೊಳಗಾಗಿ ಹೊರಗಿನ ಆಚಾರಗಳನ್ನು ನಮ್ಮದೂತ ಮಾಡಿಕೊಂಡು ತೊಳಲಾಡ್ತಾ ಇದ್ದೇವೆ. ಅದು ತೊಲಗುವ ನಿಟ್ಟಿನಲ್ಲಿ ಹೀಗೆ ಯುವಕ ಯುವತಿಯರೆಲ್ಲ ಒಂದಾಗಿ ಈ ಉತ್ಸವವನ್ನು, ವಿನಾಯಕ ಉತ್ಸವವನ್ನು ಆಚರಿಸ್ತಾ ಇರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ಇಂತಹ ಒಳ್ಳೆ ಕೆಲಸಗಳಲ್ಲಿ ಗಣಪತಿಯನ್ನು ವಿಘ್ನಾಧಿರಾಜ ಅಂತ ಕರೀತಾರೆ. ವಿಘ್ನಾಧಿರಾಜ ಅಂತ ನಮಗೆ ಏನಾದ್ರೂ ಬದುಕಿನಲ್ಲಿ ಕೆಟ್ಟ ಕಾರ್ಯಗಳು